ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮೂಡ ಹಗರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಎಫ್ಐಆರ್ ಆಗಿದೆ. ಇದರ ಮಧ್ಯೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಸಿಎಂ ಪರ ವಕೀಲರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಮೇಲ್ಮನವಿ ಅರ್ಜಿ ಮತ್ತು ಅಫಿಡವಿಟ್ಗೆ ಸಿದ್ದರಾಮಯ್ಯ ಅವರ ಸಹಿ ಮಾತ್ರ ಬಾಕಿ ಇದೆ. ಸಿದ್ದರಾಮಯ್ಯ ಸಹಿ ಹಾಕ್ತಾ ಇದ್ದಂತೆ ವಕೀಲರ ಟೀಮ್ ಅರ್ಜಿ ಸಲ್ಲಿಸುವಂತೆ ಯೋಚನೆಯನ್ನು ಮಾಡಿದೆ. ಸಿಎಂ ಸಹಿ ಹಾಕಿದರೆ ಇವತ್ತೇ ಅರ್ಜಿ ಸಲ್ಲಿಸುವಂತ ಸಾಧ್ಯತೆ ಇದೆ. ಒಂದು, ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತ ರಾಜ್ಯಪಾಲರ ತೀರ್ಮಾನ, ಅದನ್ನು ಪ್ರಶ್ನಿಸಿ ರಿಟ್ ಅರ್ಜಿಯನ್ನು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಸಿಎಂ ಸಲ್ಲಿಸಿದ್ರು. ಆ ಅರ್ಜಿ ಮಾನ್ಯ ಆಗಲಿಲ್ಲ ಅಥವಾ ಅರ್ಜಿ ತಿರಸ್ಕೃತವಾಯಿತು. ಅದರ ಪರಿಣಾಮ ಈಗ ಎಫ್ಐಆರ್ ಆಗಿದೆ. ಸೊ ಇದನ್ನು ಪ್ರಶ್ನಿಸಿ ಮೇಲ್ಮನವಿ ಸಲ್ಲಿಸೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಲೀಗಲ್ ಟೀಮ್ ರೆಡಿ ಆಗಿದೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ಫೋನ್ ಸಂಪರ್ಕದಲ್ಲಿ. ವಿಷ್ಣು ಪ್ರಸಾದ್, ಇದರ ಬಗ್ಗೆ ಎರಡೆರಡು ರೀತಿಯ ಅಭಿಪ್ರಾಯ ಇತ್ತು. ಒಂದು, ತನಿಖೆ ಎದುರಿಸೋದೇ ಒಳಿತು ಅನ್ನುವಂಥ ಅಭಿಪ್ರಾಯ ಒಂದು ಕಡೆ ಆದರೆ, ಮತ್ತೊಂದು ಮೇಲ್ಮನವಿ ಬಗ್ಗೆ. ಸೊ ಈಗ ಮೇಲ್ಮನವಿನೇ ಸೂಕ್ತ ಅಂತ ಅನಿಸಿದ್ಯಾ ಸಿಎಂ ಟೀಮಿಗೆ? ಈಗ ಸದ್ಯದ ಬೆಳವಣಿಗೆಯನ್ನು ನೋಡ್ತಾ ಇದ್ರೆ ಮತ್ತೆ ಅವ್ರ ಕಡೆಯಿಂದ ಬರ್ತಿರುವಂತಹ ರಿಯಾಕ್ಷನ್ ನೋಡ್ತಾ ಇದ್ರೆ ಮೇಲ್ಮನವಿ ಸೂಕ್ತ ಅನ್ನೋ ರೀತಿಯಲ್ಲಿ ಅವರು ಪ್ಲಾನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗ್ತಿರುವಂತದ್ದು. ಕಾರಣ ಏನಂತಂದ್ರೆ ಒಂದ್ ಕಡೆ ತನಿಖೆ ಅಂತ ಬಂದಂತಹ ಸಂದರ್ಭದಲ್ಲಿ ಈಗಾಗಲೇ ಇದೇ ಪ್ರಕರಣವನ್ನ ಸಿಬಿಐ ಕೊಡಬೇಕು ಅಂತ ಹೇಳಿ ಈಗ ಸ್ನೇಹಮಯಿ ಕೃಷ್ಣ ಅವರು ಅರ್ಜಿ ಸಲ್ಲಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಅರ್ಜಿಯ ವಿಚಾರಣೆ ಒಂದ್ ಕಡೆ ಪೆಂಡಿಂಗ್ ಇರುವಂತದ್ದು. ಇವತ್ತೇ ಅದನ್ನು ವಿಚಾರಣೆ ಕೈಗೆತ್ತಿಕೊಳ್ಳಿ ಅಂತ ಮನವಿ ಸಲ್ಲಿಸಿದರೆ ಇವತ್ತು ಮಧ್ಯಾಹ್ನ ಅದು ಅರ್ಜಿಯ ವಿಚಾರಣೆ ಬರಬಹುದು. ಒಂದು ವೇಳೆ ಸಿಬಿಐ ಹೋದಂತಹ ಸಂದರ್ಭದಲ್ಲಿ ತನಿಖೆ ಎದುರಿಸೋದಕ್ಕೆ ನಿಂತಹ ಸಂದರ್ಭದಲ್ಲಿ ಸಿಬಿಐ ಅಧಿಕಾರಿಗಳು ಅವ್ರನ್ನ ಬಂಧಿಸಬಹುದು ಅನ್ನೋ ಅವಕಾಶ ಇದೆ ಅನ್ನುವಂಥದ್ದು ಅವರ ಪರ ವಕೀಲರ ಕಡೆಯಿಂದ ಒಂದ್ ಕಡೆ ಬರ್ತಿರುವಂತದ್ದು. ಹೀಗಾಗಿ ಮೂಲವಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಗವರ್ನರ್ ಕೊಟ್ಟಂತಹ ಅನುಮತಿ ಏನಿದೆ ಅದನ್ನ ಏಕಸದಸ್ಯ ಪೀಠ ಏನು ಎತ್ತಿ ಹಿಡಿದಿದೆ ಅದನ್ನ ಮೇಲ್ಮನವಿ ಸಲ್ಲಿಸುವಂತಹ ಕೆಲಸವನ್ನು ಮಾಡುವ. ಆ ಮೂಲಕ ಈ ಒಂದು ಅರ್ಜಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ವಿಭಾಗೀಯ ಪೀಠದಲ್ಲಿ ತಡೆ ಸಿಗುವಂತ ಸಾಧ್ಯತೆ ಇದೆ. ಒಂದು ವೇಳೆ ಸಿಗದೇ ಇದ್ರೂ ಕೂಡ ನಾವು ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ ಅವಕಾಶ ಸಿಗುತ್ತೆ. ಮಧ್ಯಂತರ ತಡೆಯಂತೂ ಪಡೆದುಕೊಳ್ಬಹುದು. ಹೀಗಾಗಿ ಮೇಲ್ಮನವಿ ಸಲ್ಲಿಸೋಣ ಅನ್ನೋ ಒಂದು ಪ್ಲಾನ್ ಅನ್ನ ಈಗ ಅವರ ಪರ ವಕೀಲರು ಮಾಡ್ತಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅವರ ಪರ ವಕೀಲರಾಗಿರುವಂತಹ ಶತಬಿ ಶಿವಣ್ಣ ಅವರು ಈಗಾಗಲೇ ಅರ್ಜಿಯನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಮತ್ತೆ ಅರ್ಜಿಗೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರ ಒಂದು ವಕಾಲತಿಗೆ ಸಹಿ ಬೇಕಾಗುತ್ತೆ. ಸಹಿ ಸಿಕ್ಕಂತಹ ತಕ್ಷಣವೇ ಇದನ್ನ ಮೂವ್ ಮಾಡೋದಕ್ಕೆ ಅವರು ರೆಡಿ ಇದ್ದಾರೆ. ಇವತ್ತು ಯಾವ ಕ್ಷಣದಲ್ಲಾದ್ರೂ ಕೂಡ ಮೂವ್ ಆಗ್ಬೋದು ಅಂತೇಳಿ ಅವರ ಪರ ವಕೀಲರು ಹೇಳ್ತಿರುವಂತದ್ದು. ಆದ್ರೆ ಅದೆಲ್ಲದೂ ಕೂಡ ಸಿದ್ದರಾಮಯ್ಯ ಅವರ ಒಪ್ಪಿಗೆಯ ಮೇರೆಗೆ ನಡೀಬೇಕು ಅನ್ನುವಂಥದ್ದು ಪೆಂಡಿಂಗ್ ಈಗ ಉಳಿದಿರುವಂತದ್ದು. ಇನ್ನೊಂದ್ ಕಡೆ ಸ್ನೇಹಮಯಿ ಕೃಷ್ಣ ಅವರು ಈಗಾಗಲೇ ಸಿಬಿಐಗೆ ಕೊಡಬೇಕು ಪ್ರಕರಣವನ್ನ ಅಂತ ಹೇಳಿ ಅರ್ಜಿ ಸಲ್ಲಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಅದು ಇವತ್ತು ಅರ್ಜಿ ವಿಚಾರಣೆಗೆ ಬರಬೇಕಿತ್ತು. ಆದ್ರೆ ಇನ್ನೂ ಕೂಡ ಇವತ್ತು ಅರ್ಜಿಯ ವಿಚಾರಣೆಗೆ ಕೈಗೆತ್ತಿಕೊಳ್ಳುವಂತಹ ಕೆಲಸವನ್ನ ಕೋರ್ಟ್ ಮಾಡಿಲ್ಲ. ಜೊತೆಗೆ ಅವರ ಪರ ವಕೀಲರು ಕೂಡ ಅದನ್ನ ಇವತ್ತೇ ಎತ್ಕೊಳ್ಳಿ ಅಂತೇಳಿ ಇವತ್ತು ಬೆಳಗಿನಿಂದಲೂ ಕೂಡ ಪ್ರೆಸ್ ಆಗಿಲ್ಲ. ಅಂದ್ರೆ ಇವತ್ತೇ ವಿಚಾರಣೆ ನಡೆಸಬೇಕು ಅಂತೇಳಿ ಅವರೇನು ಕೋರ್ಟಿಗೆ ಬಂದು ಮನವಿಯನ್ನು ಸಲ್ಲಿಸಿಲ್ಲ. ಹೀಗಾಗಿ ಅರ್ಜಿಯ ವಿಚಾರಣೆ ಆಸ್ ಪರ್ ಲೀಸ್ಟ್ ಪ್ರಕಾರನೇ ಅದು ವಿಚಾರಣೆಗೆ ಬರುವ ಸಾಧ್ಯತೆ ಇದೆ. ಅದು ಒಂದ್ ಕಡೆ ಇರುವಂತದ್ದು. ಇನ್ನ ಅರ್ಜಿ ಸಲ್ಲಿಸುವಂತಹ ಸಂದರ್ಭದಲ್ಲಿ ಅನೇಕ ಗಂಭೀರ ಆರೋಪಗಳನ್ನ ಇಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಿರುವಂತದ್ದು. ಏನಂತಂದ್ರೆ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ಕ್ರಿಮಿನಲ್ ಹಿನ್ನೆಲೆ ಇದೆ. ಅನೇಕ ಬಾರಿ ಅವರ ಸ್ಥಾನದ ದುರ್ಬಳಕೆನ ಅವ್ರು ಮಾಡ್ಕೊಂತ ಬಂದಿದ್ದಾರೆ. ಅದಲ್ಲದೆ ಪ್ರಮುಖವಾಗಿ ಅವರ ಮಗ ಆಗಿರುವಂತಹ ಯತೀಂದ್ರ ಅವರಿಗೆ ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಡಯಾಗ್ನೋಸ್ಟಿಕ್ ಕೇಂದ್ರ ತೆರೆಯೋದಕ್ಕೆ ಬೇಕಾಗಿರುವಂತಹ ಎಲ್ಲ ವ್ಯವಸ್ಥೆನ ಸ್ವತಃ ಸಿದ್ದರಾಮಯ್ಯ ಅವರು ಮಾಡ್ಕೊಟ್ಟಿದ್ರು. ಮತ್ತೆ ಅರ್ಕಾವಟಿ ಡಿನೋಟಿಫಿಕೇಶನ್ ನಡೆಸುವಂತ ಸಂದರ್ಭದಲ್ಲಿ 541 ಎಕರೆ ಜಮೀನನ್ನ ಡಿನೋಟಿಫಿಕೇಶನ್ ಮಾಡಿದರೆ ಅದಕ್ಕೆ ಅವರು ಕಿಕ್ ಬ್ಯಾಕ್ ಅನ್ನ ಪಡೆದುಕೊಂಡಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಮಾಡ್ತಾರೆ. ಅದಲ್ಲದೆ ಅಕ್ರಮವಾಗಿ ಕೆಲವೊಂದಷ್ಟು ಕಂಪನಿಗಳಿಗೆ, ಗಣಿ ಕಂಪನಿಗಳಿಗೆ ಇವರೇ ಲೈಸೆನ್ಸ್ ಕೊಡಿಸುವಂತ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳ್ತಾರೆ. ಇನ್ನು ಇದೆಲ್ಲದರ ನಡುವೆ ಅವರು ಲೋಕಾಯುಕ್ತ ಸಂಸ್ಥೆ ಬಗ್ಗೆ ನನಗೆ ಗೌರವ ಇದೆ. ಆದ್ರೆ ಲೋಕಾಯುಕ್ತ ಸಂಸ್ಥೆಗೆ ಇಂತಹ ಒಂದು ಪ್ರಕರಣ ಕೊಟ್ಟಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಒತ್ತಡದಿಂದ ಅದು ಸರಿಯಾಗಿ ಇನ್ವೆಸ್ಟಿಗೇಷನ್ ನಡೆಸಲೇ ಪ್ರಾಪರ್ ಆಗಿ ತನಿಖೆ ದಾರಿಯಲ್ಲಿ ಹೋಗದೇ ಇದ್ದಂತ ಸಂದರ್ಭದಲ್ಲಿ ಆ ಸಂಸ್ಥೆಗೆ ಇರುವಂತಹ ಗೌರವ ಈ ಒಂದು ಪ್ರಕರಣದಿಂದ ಕಳೆದು ಹೋಗುವಂತ ಸಾಧ್ಯತೆ ಇದೆ. ಹೀಗಾಗಿ ಈ ಒಂದು ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಅಂತ ಮನವಿ ಸಲ್ಲಿಸುವಂತಹ ಕೆಲಸವನ್ನ ಈಗ ಸ್ನೇಹಮಯಿ ಕೃಷ್ಣ ಅವ್ರು ಮಾಡೋದು. ಈ ಮೂಲಕ ನೋಡೋದಾದ್ರೆ ಎಲ್ಲ ಒಂದ್ ಕಡೆ ಪ್ರಕರಣ ಒಂದ್ ಕಡೆ ಸಿಬಿಐ ಕೊಡಬೇಕು ಅನ್ನೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಈ ಒಂದು ಪ್ರಕರಣಕ್ಕೆ ಏನೋ ಸ್ಯಾಂಕ್ಷನ್ ಏನ್ ಸಿಕ್ಕಿದೆ ಅದನ್ನೇ ತಡೆಯುವಂತಹ ಪ್ರಯತ್ನವನ್ನ ಈಗ ಸಿದ್ದರಾಮಯ್ಯ ಟೀಮ್ ಅವರು ಮಾಡೋದಕ್ಕೆ ಮುಂದಾಗಿದ್ದಾರೆ. ರಕ್ಷಿತ್, ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.